ಇವತ್ತಾಗಿರೋ ಥರ ದಿನ ಡ್ಯೂಟಿ ಆಯಿತು ಅಂದರೆ ದೇಶದ ಸಾಲ ತೀರಿಸ್ಬೇಕು ಅಂದ್ರೆ ಹೇಳಿ ತೀರಿಸ್ಬಿಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವಾಯ್ಸ್ ಕ್ಲಾರಿಟಿ ಇವಾಗ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೋಡಿರ್ಬೋದು, ಮೈಕ್ ಹಾಕಿದ್ದೀನಿ. ಡ್ಯೂಟಿ ಕೊಡ್ತಾ ಇದ್ದಾನೆ, ಬಟ್ ರೇಟ್ ಕೊಡ್ತಾ ಇಲ್ಲ. ಇಲ್ಲಿಂದ ವೈಟ್ ಫೀಲ್ಡ್ಗೆ ಬಿದ್ದಿತ್ತು ಆವಾಗಲೇ ಒಂದು ಡ್ಯೂಟಿ. ಸೊ ಅದು 45 ಕಿಲೋಮೀಟ್ರ್ ಇತ್ತು. 45 ಕಿಲೋಮೀಟ್ರಿಗೆ 700 ರೂಪಾಯಿ ಕೊಟ್ಟಿದ್ದ. ಕಸ್ಟಮರ್ಗೆ ಕಾಲ್ ಮಾಡಿ ಕೇಳಿದೆ ನಾನು. ಸೊ ಈ ಥರ ಏನೋ 24 ರುಪೀಸ್ ಪರ್ ಕಿಲೋಮೀಟ್ರು ಇನ್ವಾಯ್ಸು ಕೊಡ್ತೀನಿ ಬೇಕಾದರೆ ಅಂತ. ಸೊ ಇಲ್ಲ ಸರ್, ಬೇಡ, ಈ ರೇಟಿಗೆ ಬರೋದಾದರೆ ಬನ್ನಿ ಅಂದರು. ಇಲ್ಲ, ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಅಂದೆ ಡೈರೆಕ್ಟಾಗಿನೇ ಊಬರಲ್ಲಿ. ಸೊ ಅದು ಕ್ಯಾನ್ಸಲ್ ಆಯಿತು ಡ್ಯೂಟಿ. ಸೊ ಟೈಮ್ ಮಧ್ಯಾಹ್ನ 1 ಗಂಟೆ ಆಗಿದೆ. ಮನೇಲೆಲ್ಲ ಒಂದು ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ಸೊ ಇವಾಗ ಹೋಗ್ತಾಯಿದ್ದೀನಿ ಡ್ಯೂಟಿಗೆ. ನೆನ್ನೆ ಶನಿವಾರನೂ ಹೋಗಿಲ್ಲ. ಸೊ ಹಂಗಾಗಿ ಇವತ್ತು ಹೋಗ್ಬಿಟ್ಟು ನೋಡೋಣ ಎಷ್ಟಾಗುತ್ತೆ ಏನೋ ಮಾಡ್ಕೊಂಬರೋಣ. ಬನ್ನಿ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಇವಾಗ. ಸೊ ಇವಾಗ JP ನಗರ್ಗೊಂದು ಡ್ಯೂಟಿ ಬಿತ್ತು ಓಲಾದಲ್ಲಿ. 896 ರೂಪಾಯಿ ಕೊಟ್ಟಿದ್ದಾನೆ. 869 ರೂಪಾಯಿ, ಸಾರಿ, ಪಿಕ್ ಮಾಡಿದೆ. ಸೊ ಬನ್ನಿ ಹೋಗಿ ಕಸ್ಟಮರ್ನ ಪಿಕ್ ಮಾಡಿಕೊಂಡು ಇವಾಗ ಡ್ರಾಪ್ ಮಾಡೋಣ. ಹೋಗಿ ಕ್ಯಾನ್ಸಲ್ ಮಾಡಿದ್ರು ನೋಡಿ. ಇವರು ಆ್ಯಕ್ಚುಲಿ ಊಬರಲ್ಲೂ ಬುಕ್ ಮಾಡ್ತಾಯಿದ್ರು, ಆಯಿತಾ. ಇದೇ ಕಸ್ಟಮರು ಊಬರಲ್ಲಿ ರೇಟ್ ಕಮ್ಮಿ ಇತ್ತು, 700 ಚಿಲ್ಲರೆ ಏನೋ ತೋರಿಸ್ತಾಯಿತ್ತು ಊಬರಲ್ಲಿ. ಸೊ ಹಂಗಾಗಿ ನಾನು ಪಿಕ್ ಮಾಡಿರಲಿಲ್ಲ. ಓಲಾದಲ್ಲಿ ರೇಟ್ ಚೆನ್ನಾಗಿ ಬಂತು ಅಂತ ಎತ್ಕೊಂಡೆ. ನೋಡಿದ್ರೆ ಊಬರಲ್ಲಿ ಯಾರೋ ಪಿಕ್ ಮಾಡಿದ್ರು ಅನಿಸುತ್ತೆ. ಅದಕ್ಕೆ ಇವಾಗ ಓಲಾದಲ್ಲಿ ಬುಕ್ಕಿಂಗ್ ಆಗಿದ್ದನ್ನು ಕ್ಯಾನ್ಸಲ್ ಮಾಡ್ಕೊಂಡವ್ರೆ. ಸೊ ನೋಡಿ, ಇವ್ರದ್ದು ಇದೇ ಕಸ್ಟಮರ್ದೆ ಆವಾಗಲೇ ನಾನು ಕ್ಯಾನ್ಸಲ್ ಮಾಡ್ಕೊಂಡಿದ್ದು. ಸೊ ಓಲಾದಲ್ಲಿ ಒಂದು ಡ್ಯೂಟಿ ಬಿತ್ತು. 13 ಕಿಲೋಮೀಟ್ರಿಗೆ 500 ರೂಪಾಯಿನ ತೋರಿಸಿದ್ದ. ಪಿಕ್ ಮಾಡಿದ್ದೀನಿ ಯಾವುದೋ ಅಪಾರ್ಟ್ಮೆಂಟ್ಗೆ. ಸೊ ಬರ್ತಾಯಿದ್ದಾರೆ ಕಸ್ಟಮರು. ಬನ್ನಿ ಡ್ರಾಪ್ ಮಾಡೋಣ ಹೋಗ್ಬಿಟ್ಟು ಕಸ್ಟಮರ್ನ ಇವಾಗ. ಸೊ ಕಸ್ಟಮರ್ನ ಕರ್ಕೊಂಡು ಡ್ರಾಪ್ ಮಾಡಿದೆ. ಅರ್ಧೇಶನಹಳ್ಳಿ ಒಳಗಡೆಯಿಂದ ಏರ್ಪೋರ್ಟ್ ರೋಡ್ ಇದೆಯಲ್ಲ, ಸೊ ಅಲ್ಲಿ 13 ಕಿಲೋಮೀಟ್ರ್ ಇತ್ತು. 538 ರೂಪಾಯಿ ಕೊಟ್ಟಿದ್ದಾನೆ ಓಲಾದಲ್ಲಿ. ಸೊ ನೋಡೋಣ ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಬೀಳುತ್ತೆ ಡ್ಯೂಟಿ ಏನು ಅಂತ. ಇಲ್ಲಿಂದ ಬೀಳ್ತಾವೋ ಇಲ್ವೋ ಅದೇ ಡೌಟ್ ಹೊಡಿತೈತೆ ನನಗೆ. ಸೊ ಕೂತ್ಕೊಂಡು ವೇಟ್ ಮಾಡೋಣ, ಎಲ್ಲ ಆನ್ ಮಾಡೋಣ. ಊಬರ್ ಆಫ್ ಮಾಡಿದ್ದೆ ಆ್ಯಕ್ಚುಲಿ, ಬರ್ತಾನೇ ಇದ್ವು ಕಂಟಿನ್ಯೂಸ್ ಆಗಿ ಅಂತ. ಸೊ ಇವಾಗ ಊಬರು ಆನ್ ಮಾಡ್ತೀನಿ, ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಬೀಳುತ್ತೆ ಇಲ್ಲಿಂದ ಡ್ಯೂಟಿ ಏನು ಅಂತ. ಬೀಳುತ್ತಾ ಇಲ್ವಾ ನೋಡ್ತೀನಿ ಒಂದು ಸ್ವಲ್ಪ ಹೊತ್ತು. ಇವಾಗ 1:48 ಟೈಮು. 2 ಗಂಟೆ ತನಕ ವೆಯ್ಟ್ ಮಾಡ್ತೀನಿ, 2:05 ತನಕ. ಬಿದ್ದಿಲ್ಲ ಅಂದರೆ ನೆಕ್ಸ್ಟ್ ವಾಪಸ್ಸು ಮನೆ ಕಡೆಗೆ ಹೋಗೋಣ ಅಲ್ಲಿ. ಯಾಕಂದರೆ ಚೆನ್ನಾಗಿ ಬೀಳ್ತಾಯಿತ್ತು ಆ್ಯಕ್ಚುಲಿ ಡ್ಯೂಟಿ, ಅದಕ್ಕೋಸ್ಕರ. ಸೊ ಆ ಸೈಡೇ ಹೋಗ್ಬಿಟ್ಟು ಮತ್ತೆ ನೋಡೋಣ. ಇದು ಜಾಸ್ತಿ ಕೊಟ್ಟವನೆ ಅಲ್ಲೆಲ್ಲ ಅಪಾರ್ಟ್ಮೆಂಟ್ ಹತ್ರ, ಏನೋ ಸರ್ಜರಿ ಅನ್ನೋ ಥರ ತೋರಿಸ್ತಾ ಇದ್ದಾನೆ. ಸೊ ಹಂಗಾಗಿ ವಾಪಸ್ ಹೋಗೋಣ ಅಲ್ಲಿಗೆ, ಯಾವುದು ಬಿದ್ದಿಲ್ಲ ಅಂದರೆ. ಸೊ ಓಲಾದಲ್ಲಿ ಇನ್ನೊಂದು ಡ್ಯೂಟಿ ಬಿದ್ದಿದೆ, CV ರಾಮನ್ ನಗರು. ಇಲ್ಲಿಂದ ಸೊ ಪಿಕ್ ಮಾಡಿದ್ದೀನಿ, ಕಸ್ಟಮರ್ನ ಪಿಕ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಇವಾಗ. 949 ರೂಪಾಯಿನ ಕೊಟ್ಟಿದ್ದ, 40 ಕಿಲೋಮೀಟ್ರ್ ಇತ್ತು. ಸೊ ಬನ್ನಿ ಹೋಗೋಣ, ಕಸ್ಟಮರ್ನ ಪಿಕ್ ಮಾಡೋಣ ಇವಾಗ ಹೋಗ್ಬಿಟ್ಟು. ಪರವಾಗಿಲ್ಲ, ಹಿಂಗೆ ಕೊಟ್ಟರೆ ರೈಟ್ರು ಡ್ಯೂಟಿ ಎಲ್ಲ ಇವತ್ತು ಚೆನ್ನಾಗಿ ಮಾಡ್ಬೋದು. ಸಂಡೇ ಬೇರೆ ಟ್ರಾಫಿಕ್ ಇರಲ್ಲ. ಸೊ ಬನ್ನಿ, ಇವ್ರೊಂದು ಡ್ರಾಪ್ ಮಾಡಾದ್ಮೇಲೆ ನೆಕ್ಸ್ಟ್ ಎಲ್ಲಿಗೆ ಬೀಳುತ್ತೆ ಏನೋ ನೋಡೋಣ. ಸೊ ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಮಾಡಿದೆ CV ರಾಮನ್ ನಗರು. ಆ್ಯಕ್ಚುಲಿ ನನಗಲ್ಲಿ 949 ಏನೋ ತೋರಿಸಿದ್ದು, ಬಟ್ ಇಲ್ಲಿ ಬಂದ ಮೇಲೆ 1217 ರೂಪಾಯಿ ಕೊಟ್ಟಿದ್ದಾನೆ. 41 ಕಿಲೋಮೀಟ್ರ್ ಇದೆ, 41 ಕಿಲೋಮೀಟ್ರ್ ಬಂದಿರೋದು. ಸೊ 1217 ರೂಪಾಯಿ ಕೊಟ್ಟಿದ್ದಾನೆ. ಸೊ ನೋಡೋಣ ನೆಕ್ಸ್ಟ್ ಇಲ್ಲಿಂದ ಎಲ್ಲಿಗೆ ಬೀಳುತ್ತೆ ಡ್ಯೂಟಿ ಏನಂತ. 3:15 ಆಗಿದೆ ಟೈಮ್ ಇವಾಗ. ಸೊ ಪರವಾಗಿಲ್ಲ, ಹಿಂಗೆ ರೇಟ್ ಚೆನ್ನಾಗಿ ಕೊಟ್ಟರೆ ಚೆನ್ನಾಗಾಗುತ್ತೆ ಡ್ಯೂಟಿ ಇವತ್ತು. ಸೊ ನೋಡೋಣ ನೆಕ್ಸ್ಟ್ ಹೆಂಗೆ ಕೊಡ್ತಾನೆ, ಎಲ್ಲಿಗೆ ಬೀಳುತ್ತೆ ಏನು ಅಂತ. ಸೊ CV ರಾಮನ್ ನಗರ್ ಕುತ್ಕೊಂಡಿದ್ದಾಗ ವೆಯ್ಟ್ ಮಾಡ್ತಾಯಿದ್ದೆ. ಅಲ್ಲಿಂದ ಇಟ್ಗಲ್ಪುರ ಒಂದು ಓಲಾದಲ್ಲಿ ಡ್ಯೂಟಿ ಬಿತ್ತು. ಆ್ಯಕ್ಚುಲಿ ಓಲಾ ಸಬ್ಸ್ಕ್ರಿಪ್ಷನ್ ತೊಗೊಳೋದು ಮರ್ತೋಗ್ಬಿಟ್ಟಿದ್ದೆ. ಸೊ ಹಂಗಾಗಿ ಆ ಡ್ಯೂಟಿ ಎತ್ಕೊಳಕ್ಕಾಗಲಿಲ್ಲ. ಸೊ ಅದಾದಮೇಲೆ ಏನು ಮಾಡೋದು, 2 ಸಲ ಬಿತ್ತು, 2 ಸಲಿನ ಎತ್ಕೊಳಕ್ಕಾಗಲಿಲ್ಲ. ಸಬ್ಸ್ಕ್ರಿಪ್ಷನ್ ತೊಗೊಳೋಣ ಅಂತ ಹೋದೆ, ಅಷ್ಟರಲ್ಲಿ ಮತ್ತೆ ಇನ್ನೊಂದು ಸಲ ಬಿತ್ತು. ಅದಾದಮೇಲೆ ತೊಗೊಂಡೆ ಸಬ್ಸ್ಕ್ರಿಪ್ಷನ್ನು, ಆಮೇಲೆ ಡ್ಯೂಟಿನೇ ಬರಲಿಲ್ಲ. ಸೊ ಆಮೇಲೆ ರ್ಯಾಪಿಡೋದಲ್ಲಿ ಕೊಡಗೇಳಿ ಗೇಟ್ ಒಂದು ಡ್ಯೂಟಿ ಬಿದ್ದಿತ್ತು. 311 ರೂಪಾಯಿನೋ ತೋರಿಸಿದ್ದು. ಕರ್ಕೊಂಬಂದೆ, 350 ರೂಪಾಯಿ ಕೊಟ್ಟರು ಕಸ್ಟಮರು. ಸೊ ಕೊಡಗೇಳಿ ಗೇಟಿಂದ ಮತ್ತೆ ನಮ್ಮ ಅಪಾರ್ಟ್ಮೆಂಟಿಂದ ಮುಂದೆ ಇನ್ನೊಂದು ಅಪಾರ್ಟ್ಮೆಂಟಿಗೆ ಡ್ಯೂಟಿ ಬಿತ್ತು. ಸೊ ಅದನ್ನು ಪಿಕ್ ಮಾಡಿಕೊಂಡು ಡ್ಯೂಟಿನ ಸೀದಾ ಬಂದೆ. ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ಶುರು ಮಾಡೋಣ. ಎಲ್ಲಿಗೆ ಬೀಳುತ್ತೆ ನೋಡೋಣ. ಇವತ್ತು ಆ್ಯಕ್ಚುಲಿ ರೇಟ್ ಚೆನ್ನಾಗಿ ಕೊಡ್ತಾಯಿದ್ದಾನೆ, ಡ್ಯೂಟಿನೂ ಚೆನ್ನಾಗಿದ್ದಾವೆ. ಸೊ ನೋಡೋಣ, ಊಟ ಮಾಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಊಟ ಮಾಡಿಕೊಂಡು ಮನೇಲಿ ಮಾತಾಡ್ಕೊಂಡು ಕೂತಿದ್ದೆ. ಜಾಲಹಳ್ಳಿ ಗಂಗಮ್ಮ ಸರ್ಕಲ್ ಹತ್ರ ಒಂದು ಡ್ಯೂಟಿ ಬಿದ್ದಿದೆ ನಮ್ಮ ಯಾತ್ರೆಯಲ್ಲಿ. ಸೊ
ಇವಾಗ ಕಸ್ಟಮರ್ನ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ನೋಡಿ ಇದು ಇವಾಗ ಹೋಗಿ ಕಸ್ಟಮರ್ನ ಪಿಕ್ ಮಾಡಿಕೊಂಡು ಜಾಲಹಳ್ಳಿ ಹತ್ರ ಡ್ರಾಪ್ ಮಾಡಿ, ಸ್ವಲ್ಪ ಕೆಲಸ ಇದೆ ಹಂಗೆ ನನಗೂ ಅಲ್ಲಿ ನಮ್ಮ ಹುಡುಗನ ಹತ್ರ ಮಾತಾಡಬೇಕಾಗಿತ್ತು. ಸೊ ಮಾತಾಡ್ಬಿಟ್ಟು ಅಲ್ಲಿಂದ ಮತ್ತೆ ಡ್ಯೂಟಿ ಆನ್ ಮಾಡ್ಕೊತೀನಿ. ಸೊ ಬನ್ನಿ ಇವರನ್ನು ಡ್ರಾಪ್ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ ಮತ್ತೆ ಅಲ್ಲಿ. ಸೊ ಕರ್ಕೊಂಬಂದು ಡ್ರಾಪ್ ಮಾಡಿದೆ ಕಸ್ಟಮರ್ನ. 747 ರೂಪಾಯಿ ಕೊಟ್ಟ 30 ಕಿಲೋಮೀಟ್ರಿಗೆ. AC ರೈಡ್ ಇದು. ಸೊ ಇವಾಗ ಒಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಬಿಟ್ಟು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಚೆನ್ನಾಗಿ ಆಗ್ತಾಯಿದೆ ಇವತ್ತು ಅರ್ನಿಂಗ್ಸ್. ಆ್ಯಕ್ಚುಲಿ ಡೈಲಿ ಹಿಂಗೆ ಆದರೆ ಭಾಳ ಒಳ್ಳೆಯದು. ಬಟ್ ಏನು ಮಾಡೋದು, ಡೈಲಿ ಆಗಲ್ವೇ, ಆಗಿದ್ದ ದಿವಸ ಮಾಡ್ಕೊಂಬಿಡೋಣ ಅಂತ ಅಷ್ಟೇ. ಸೊ ಒಂದು ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ. ಬಾಯ್ ಫ್ರೆಂಡ್ಸ್. ಸೊ ಅದು ಕಸ್ಟಮರ್ನ ಡ್ರಾಪ್ ಮಾಡಾದಮೇಲೆ ಅಲ್ಲಿಂದ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಯಲಹಂಕಕ್ಕೆ ಬಂದೆ. ಯಲಹಂಕದಲ್ಲಿ ನಮ್ಮ ಯಾತ್ರೆಯಲ್ಲಿ ಅನಂತಪುರ ಗೇಟಿಂದ ರಾಯಲ್ ಎನ್ಫೀಲ್ಡ್ ಶೋರೂಮ್ ಓಲ್ಡ್ ಟೌನು ಅಲ್ಲಿಗೆ ಡ್ಯೂಟಿ ಒಂದು ಬಿತ್ತು ನಮ್ಮ ಯಾತ್ರೆಯಲ್ಲಿ. ಸೊ ಅದನ್ನು ಕರ್ಕೊಂಬಂದು ಕಸ್ಟಮರ್ನ ಡ್ರಾಪ್ ಮಾಡಿದೆ. 176 ಆಗಿತ್ತು ತೋರಿಸಿದ್ದು 5 ಕಿಲೋಮೀಟ್ರಿಗೆ. ಸೊ ಕಸ್ಟಮರ್ 200 ರೂಪೀಸ್ ಪೇ ಮಾಡಿದ್ರು. ಸೊ ಇವಾಗ ನಾನು ಡ್ರಾಪ್ ಬಂದು RMZ ಹತ್ರ ಕೂತಿದ್ದೀನಿ. ಸೊ ನೋಡೋಣ ಇಲ್ಲಿಂದ ಯಾವ್ದಾದ್ರು ಒಳ್ಳೆ ಡ್ಯೂಟಿ ಸಿಕ್ಕರೆ ಎತ್ಕೊಂಡು ಹೋಗೋಣ. ಆ್ಯಕ್ಚುಲಿ ಇವತ್ತು ಚೆನ್ನಾಗಿ ಆಗ್ತಿದೆ ಅರ್ನಿಂಗ್ಸು. ಸೊ ಅದಕ್ಕೆ ಮಾಡ್ಕೊಂಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಟೈಮ್ ಆಲ್ರೆಡಿ 11 ಕಾಲ್ ಆಗಿದೆ. ಸೊ ನೋಡೋಣ ನೆಕ್ಸ್ಟ್ ಎಷ್ಟು ಸಿಗುತ್ತೆ ಏನು ಅಂತ. RMZ ಹತ್ರ ಕೂತ್ಕೊಂಡಿದ್ದೆ. ಅಲ್ಲಿಂದ ಮುಂದೆ ಆ ಫ್ಲೈಓವರ್ ಡೌನ್ ಆದಮೇಲೆ ಸರ್ಕಲ್ ಸಿಗ್ನಲ್ ಇದೆಯಲ್ಲ, ಸೊ ಅಲ್ಲಿಂದ ಸಿಂಗಾಪುರ ಒಂದು ಡ್ಯೂಟಿ ಬಿತ್ತು ನಮ್ಮ ಯಾತ್ರೆಯಲ್ಲಿ. ಸೊ ಸಿಂಗಾಪುರ ಪ್ಯಾರಡೈಸ್ ಕರ್ಕೊಂಬಂದು ಕಸ್ಟಮರ್ನ ಡ್ರಾಪ್ ಮಾಡಿದೆ. 250 ಆಗಿತ್ತು, 260 ಪೇ ಮಾಡಿದ್ದಾರೆ ಕಸ್ಟಮರು. ಸೊ ಇವಾಗ ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಬೀಳುತ್ತೆ ನೋಡೋಣ. ನಮ್ಮ ಯಾತ್ರೆಯಲ್ಲಿ ಬಿದ್ದಿದ್ದು. ಸೊ ನೆಕ್ಸ್ಟ್ ಇಲ್ಲಿಂದ ಎಲ್ಲಿಗೆ ಬೀಳುತ್ತೆ ನೋಡೋಣ ಮನೆ ಡ್ಯೂಟಿ. ಟೈಮ್ ಆಲ್ರೆಡಿ 12:08 ಆಗಿದೆ. ಸೊ ಫ್ರೆಂಡ್ಸ್, ಟೈಮ್ 1 ಕಾಲ್ ಆಯಿತು. ನಾನು ಅಂದ್ಕೊಂಡಿದ್ದ ಟಾರ್ಗೆಟು ಮುಗೀತು ಇವತ್ತು. ಸೊ ಇವತ್ತು ನಾನು ಅಂದ್ಕೊಂಡಿದ್ದೇನಪ್ಪ ಬೆಳಗ್ಗೆ ಅಂದರೆ ಇವತ್ತು 4,000 ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಎಕ್ಸಾಕ್ಟಾಗಿ ಟಿಪ್ಸ್ ಎಲ್ಲ ಸೇರಿ ಎಕ್ಸಾಕ್ಟಾಗಿ 4,000, 1 ರೂಪಾಯಿ ಹೆಚ್ಚು ಕಮ್ಮಿನೂ ಆಗಿಲ್ಲ, 4,000 ಆಗಿದೆ ಇವತ್ತು. ಸೊ ಇವತ್ತು ರೇಟು ಅಷ್ಟೇ ಚೆನ್ನಾಗಿ ಕೊಟ್ಟ ಡ್ಯೂಟಿಗಳಿಗೆ. ಇದೇ ಥರ ಡೈಲಿ ರೇಟ್ ಕೊಟ್ಟ ಅಂದರೆ KGF ಎಷ್ಟು ಹೇಳ್ತಾರಲ್ಲ, ದೇಶದ ಸಾಲ ತೀರಿಸ್ಬೇಕು ಅಂದರೆ ಹೇಳಿ ತೀರಿಸ್ಬಿಡ್ತೀನಿ ಅಂತ, ಆ ಥರ ಎಲ್ಲ ಡ್ರೈವರ್ಗಳು ಹೇಳ್ಬೋದು. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಟ್ರಾಫಿಕ್ ಕಮ್ಮಿ ಇತ್ತು. ಆಮೇಲೆ ರೇಟ್ ಕೂಡ ತುಂಬ ಚೆನ್ನಾಗಿ ಕೊಟ್ಟ. ಸೊ ಇವತ್ತು ಕೊಟ್ಟಿದ್ದ ರೇಟ್ ಥರನೇ ಡೈಲಿ ಏನಾದರೂ ರೇಟ್ ಕೊಟ್ಟ ಅಂದರೆ ಡೈಲಿ ಇದೇ ಥರ ಅರ್ನಿಂಗ್ಸ್ ಆಗುತ್ತೆ. ಸೊ ಇವತ್ತು ಅದೇನಕ್ಕೆ ಆ ಥರ ರೇಟ್ ಕೊಟ್ಟನೋ ಗೊತ್ತಿಲ್ಲ, ಒಟ್ನಲ್ಲಿ ಚೆನ್ನಾಗಿ ಕೊಟ್ಟ ರೇಟ್ ಎಲ್ಲ ಇವತ್ತು. ಸೊ ನೋಡೋಣ ಮತ್ತೆ ನಾಳೆಯಿಂದ ಹೆಂಗೆ ರೇಟ್ ಕೊಡ್ತಾನೆ ಅಂತ. ಇವತ್ತು ಮಾತ್ರ ಒಳ್ಳೆ ದುಡಿಮೆ ಆಗಿದೆ. ಸೊ ಡೈಲಿ ಹಿಂಗೆ ಆಗಲಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನೆಕ್ಸ್ಟ್ ಅರ್ನಿಂಗ್ ವ್ಲಾಗಲ್ಲಿ ಎಷ್ಟಾಯಿತು ಏನೋ ತಿಳಿಸ್ಕೊಡ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಬಾಯ್.